ಹಲೋ ಗಾಯ್ಸ್, ಏನಪ್ಪ ವಿಚಾರ ಅಂದರೆ ನಮ್ಮ ಫಾರ್ಮ್ ಹೌಸಲ್ಲಿ ನಾವು ಆ್ಯಕ್ಚುಲಿ ಒಂದಷ್ಟು ಪ್ರಾಣಿಗಳ ಸಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನೇನೆಂದರೆ ಈ ಫೈಟ್ರ್ ಕೋಳಿಗಳು, ಡಿಫ್ರೆಂಟ್ ಪ್ರಾಣಿಗಳು, ಪಕ್ಷಿಗಳು, ಫೈಟ್ರ್ ಕೋಳಿಗಳು ಮತ್ತು ಗಿಳಿಗಳಲ್ಲಿ ಎರಡು ಥರ ಬರುತ್ತೆ. ಒಂದು ಚಿಕ್ಕ ಚಿಕ್ಕ ಗಿಳಿಗಳು, ಇನ್ನೊಂದು ಬಂದ್ಬಿಟ್ಟು ದೊಡ್ಡ ಗಿಳಿಗಳು ಬರ್ತಾವಲ್ಲ, ಈ ಮಾತಾಡೋ ಗಿಳಿಗಳು, ಆ ಥರದ ಗಿಳಿಗಳು, ಮತ್ತು ತಿರ್ಗಾ ಮೊಲಗಳು, ಮತ್ತು ತಿರ್ಗಾ ಪಾರಿವಾಳಗಳು. ಈ ಪ್ರಾಣಿಗಳನ್ನ ಸಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈ ಪ್ರಾಣಿಗಳ ಸಾಕೋದಕ್ಕೆ ನಾವು ಆ್ಯಕ್ಚುಲಿ ನಾನು ನನ್ನ ತಮ್ಮನೇ ಗೂಡು ಕಟ್ಕೊಂಡಿದ್ದೀವಿ. ಅದನ್ನು ಯಾವ ಥರ ಕಟ್ಕೊಂಡಿದ್ದೀವಿ, ಅದು ಆ್ಯಕ್ಚುಲಿ ಈಸಿಯಾಗಿ ಕಟ್ಕೋಬೋದು. ಏನು ಗಾರೆ ಮೇಸ್ತ್ರಿಯವರೇ ಬೇಕು, ಮತ್ತು ತಿರ್ಗಾ ಏನೋ ಮನೆ ಕಟ್ಟೋರು ಗೊತ್ತಿರಲೇಬೇಕಂತ ಏನಿಲ್ಲ. ನಾನು ನನ್ನ ತಮ್ಮನೇ ಕಟ್ಕೊಂಡಿರೋದು. ಅದನ್ನು ಯಾವ ಥರ ಈಸಿಯಾಗಿ ಸುಲಭವಾಗಿ ಕಟ್ಕೊಂಡಿದ್ದೀವಿ, ಎಲ್ಲರೂ ಕಟ್ಕೊಳ್ಳೋ ಥರ, ಮತ್ತು ಎಷ್ಟೆಷ್ಟು ಕಟ್ಕೊಂಡಿದ್ದೀವಿ ಬನ್ನಿ ತೋರಿಸ್ತೀನಿ. ನೀವು ಅದ್ರ ಬಗ್ಗೆ ನನಗೆ ಕಮೆಂಟ್ಸ್ ಮಾಡಬೇಕು. ಕರೆಕ್ಟಾಗಿ ಕಟ್ಕೊಂಡಿದ್ದೀವೋ ಇಲ್ವೋ ಅಂದ್ಬಿಟ್ಟು ನನಗೆ ಕಮೆಂಟ್ಸ್ ಮಾಡಬೇಕು. ಬನ್ನಿ. ಏನು ಗೊತ್ತಾ, ನೋಡಿ, ಆ್ಯಕ್ಚುಲಿ ನಮ್ಮದು ನೋಡಿ ಇಲ್ಲಿ ಇದೆಯಲ್ವಾ, ಇದನ್ನು ತೋರಿಸಿ ಪ್ರತಿ. ಇದು ನಮ್ಮದು ಹಸು ಶೆಡ್. ಇದು ನಮ್ಮದು ಹಸು ಶೆಡ್. ಇಲ್ಲಿ ಈ ಕಡೆ ತೋರಿಸಿದ್ವಿ. ಇದು ನಮ್ಮದು ಕುರಿ ಶೆಡ್. ಸೊ ಇದು ಕುರಿ ಶೆಡ್ಡು. ಇಲ್ಲಿ ಕೆಳಗಡೆ ನಾವು ನಾಟಿ ಕೋಳಿ ಸಾಗಾಣಿಕೆ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ ಕುರಿ ಇರುತ್ತೆ. ಇಲ್ಲೊಂದು ಪ್ಯಾಸೇಜ್ ಬಿಡ್ಕೊಂಡಿದ್ವಿ ನಾವು. ಒಂದಿಷ್ಟಾಗಲೇ ಪ್ಯಾಸೇಜ್ ಬೇಕಂದ್ಬಿಟ್ಟು ನಾನು ಕಟ್ಟಬೇಕಾದ್ರೆ ಏನಕ್ಕಾದ್ರೂ ಇರಲಿ ಪ್ಯಾಸೇಜ್ ಅಂದ್ಬಿಟ್ಟು ನಾವು ಪ್ಯಾಸೇಜ್ ಬಿಟ್ಕೊಂಡಿದ್ವಿ. ಆ ಪ್ಯಾಸೇಜು ಇವಾಗ ನಮಗೆ, ನಾನು ಅಂದ್ಕೊಂಡೆ ಅಲ್ವ, ಇವಾಗ ಗಿಳಿಗಳು ಮತ್ತು ತಿರ್ಗಾ ಮೊಲಗಳು ಮತ್ತು ತಿರ್ಗಾ ಮತ್ತು ಏನೋ ಪಾರಿವಾಳಗಳು, ಫೈಟ್ರ್ ಕೋಳಿಗಳು ಸಾಕೋದಕ್ಕೆ ಪ್ಲ್ಯಾನ್ ಮಾಡಿದಲ್ವ, ಅದನ್ನು ಕಟ್ಟೋದಕ್ಕೆ ಗೂಡು ಕಟ್ಟೋದಕ್ಕೆ ನಮಗೆ ಈಸಿ ಆಯಿತು. ನಾವು ಅವತ್ತು ಪ್ಯಾಸೇಜ್ನ ಬಿಟ್ಕೊಂಡಿದ್ವಿ. ನೋಡಿ ಗೈಸ್, ಇಲ್ಲಿ ಆ್ಯಕ್ಚುಲಿ ಇದನ್ನೆಲ್ಲ ಕಟ್ಟಿರೋದು ಬಂದ್ಬಿಟ್ಟು ನಾನು ನನ್ನ ತಮ್ಮ ವೀಡಿಯೋ ಮಾಡ್ತಿದ್ದಾನೆ. ನಾನು ನನ್ನ ತಮ್ಮನೇ ಕಟ್ಟಿರೋದು. ನೋಡಿ ಗೈಸ್, ಇಲ್ಲಿ ಒಂದು 10 ಫೈಟ್ರ್ ಕೋಳಿಗಳು. ಇದು ಆ್ಯಕ್ಚುಲಿ ಫೈಟ್ರ್ ಕೋಳಿಗಳಂದರೆ ಇದು ಬ್ರೀಡ್ ಹೆಸರು ಬಂದ್ಬಿಟ್ಟು ಕತ್ತಿಗಾಲ ಅಸ್ಸೀಲ್ ಅಂದ್ಬಿಟ್ಟು. ಅಸ್ಸೀಲ್ ಕತ್ತಿಗಾಲ ಅಂತಾರೆ, ಇಲ್ಲ ಕತ್ತಿಗಾಲ ಅಸ್ಸೀಲ್ ಅಂತಲೂ ಅಂತಾರೆ. ಇದು ಜಾಸ್ತಿ ಉತ್ತರ ಕರ್ನಾಟಕ ಮಂದಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದರೆ ಅವ್ರ ಕಡೆ ಜಾಸ್ತಿ ಇದನ್ನು ಪಂದ್ಯ ಕಟ್ಟೋದು ಅವರೇನೇ. ಮತ್ತು ತಿರ್ಗಾ ಕಣದಲ್ಲಿ ಕೋಳಿ ಪಂದ್ಯ ಆಡಿಸ್ತಾರೆ. ಸೊ ನಾನು ಅದಕ್ಕೆ, ಅಂದರೆ ನಾನು ಜಸ್ಟ್ ಎಂಟರ್ಟೈನ್ಮೆಂಟ್ಗೆ ಮತ್ತು ತಿರ್ಗಾ ನನಗೂ ಆ ಥರ ಕೋಳಿಗಳೆಲ್ಲ ಸಾಕಬೇಕಂತ ಇಷ್ಟ. ಸೊ ನಾನು ಅದಕ್ಕೇನೆ ಈ ಥರ ಗೂಡು ಕಟ್ಕೊಂಡಿದ್ದೀನಿ. ನೋಡಿ ಗೈಸ್, ಇದು ಆ್ಯಕ್ಚುಲಿ ಎಷ್ಟಿದೆ ಅಂದರೆ ಒಂದು 15 ಅಡಿ ಇದೆ ಉದ್ದ. ಇದನ್ನು ತೋರಿಸು ಪ್ರತಿ. ಫುಲ್ ಇದು 15 ಅಡಿ ಇದೆ ಇದು. ಮತ್ತು ಒಂದು ಗೂಡು ಒಂದು 2 ಅಡಿ ಆಗಲ್ಲ, ಒಂದು 2 ಅಡಿ ಉದ್ದ. ಇದಕ್ಕೆ ನಾನು ಯೂಸ್ ಮಾಡಿರೋದು ಏನಂದರೆ ಸಿಮೆಂಟ್ ಇಟ್ಕೆ. ನಾನು ಆ್ಯಕ್ಚುಲಿ ಸ್ವಲ್ಪ ಬೇರೆ ಕನ್ಸ್ಟ್ರಕ್ಷನ್ಗೆ ಅಂತ ತರಿಸಿದೆ. ಅದು ಉಳ್ಕೊಂಡಿದ್ದು ಸಿಮೆಂಟ್ ಇಟ್ಕೆ. ಮತ್ತು ತಿರ್ಗಾ ನಮ್ಮದು ಫಾರ್ಮ್ ಹೌಸ್ದು ಇದು ಏನೋ ಹಸಿನ ಶೆಡ್ದು ಕಾಂಕ್ರೀಟ್ ಹಾಕ್ತೀವಿ ಅಲ್ವಾ, ಆ ಕಾಂಕ್ರೀಟ್ ಆಗಿದ್ದು ಸ್ವಲ್ಪ ಎಮ್ಸೆಂಡ್ ಉಳಿದಿತ್ತು. ಆ ಎಮ್ಸೆಂಡಲ್ಲೇ ಇದು ಸ್ಲಾಬ್ನ ತೋರಿಸ್ಬೇಕು. ಇದು ಗಾಯ್ಸ್, ನಾನು ಮೋಲ್ಡ್ ಮಾಡ್ಕೊಂಡಿದ್ದೀನಲ್ಲ, ಇದು ಮೋಲ್ಡ್ ಏನಂದರೆ, ಇದು ಆ್ಯಕ್ಚುಲಿ ಮೋಲ್ಡ್ ಹಾಕಿರೋದಲ್ಲ. ಇದು ಬಂದ್ಬಿಟ್ಟು ನಮ್ಮದು ಫಾರ್ಮ್ ಹೌಸ್ಗೆ ಅಲ್ಲಿ ತೋರಿಸಿಬಿಡಿದೆ. ಇದನ್ನು ತೋರಿಸಿ, ಏನದು ಕಾಂಪೌಂಡು. ಆ ಕಾಂಪೌಂಡ್ಗೆ ಹಾಕಿದ್ದೀವಲ್ಲ ಸ್ಲ್ಯಾಬ್ಗಳು, ಅದೇ ಸ್ಲ್ಯಾಬ್ನ ನಾನು ಇಲ್ಲಿ ಮೋಲ್ಡ್ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ಸ್ಲ್ಯಾಬು. ಇವಾಗ ಇದು ಸ್ಲ್ಯಾಬು ಸಿಗುತ್ತೆ ನಿಮಗೆ. ಒಂದು ಸ್ಲ್ಯಾಬ್ ಎಷ್ಟು ಬರುತ್ತೆ? 350 400 ರೂಪಾಯಿ. 250 300 ರುಪೀಸ್ಗೆಲ್ಲ ಒಂದು ಸ್ಲ್ಯಾಬ್ ಸಿಗುತ್ತೆ ಇದು. ಸೊ ಈ ಸ್ಲ್ಯಾಬ್ನ ತಂದು ನೀವು ಕರೆಕ್ಟಾಗಿ ಕೆಳಗಡೆನೂ ಕೂಡ ಒಂದು ಕಲ್ಲು ಇಟ್ಕೊಂಡಿದ್ದೀನಿ. ನೋಡಿ ಗೈಸ್, ಅಲ್ಲಿ ತೋರಿಸಿ ಬರೀ. ಕೆಳಗಡೆ ಒಂದು ಕಲ್ದೆ, ಅಂದರೆ ಕೆಳಗಡಿಗೆ ಟೋಟಲಿ ಇನ್ನೊಂದು ಕಲ್ದೆ ಕೆಳಗಡೆಗೆ ಫುಲ್ಲು ಭೂಮಿ ಒಳಗಡೆಗೆ ಮಾಡಿದ್ದೀನಿ. ಒಂದು ಕಲ್ದೆ ಅದ್ರ ಮೇಲ್ಗಡೆಯಿಂದ ಗೋಡೆ ಕಟ್ಕೊಂಡಿದ್ದೀನಿ. ಬರೀ 2 ಕಲ್ದೆ ಕಟ್ಕೊಂಡ್ಬಿಟ್ಟು, ಸೊ ಅದ್ರ ಮೇಲ್ಗಡೆ ಈ ಥರ ಸ್ಲ್ಯಾಬ್ಗಳನ್ನ ಇಟ್ಕೊಂಡು ಅದ್ರ ಮೇಲ್ಗಡೆ ಗೋಡೆಗಳನ್ನ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು 10 ಫೈಟ್ರ್ ಕೋಳಿಗಳನ್ನ ಸಾಕ್ಬೋದು. ಯಾಕಂದರೆ ಅವು ಕಚ್ಚಾಡ್ಬಿಡ್ತವೆ ಫೈಟ್ರ್ ಕೋಳಿಗಳು. ಸೊ ನಾನು ಅದಕ್ಕೆ ಏನು ಮಾಡಿದ್ದೀನಿ, ಸಿಂಗಲ್ ಕೋಳಿಗಳನ್ನ ಕೂಡಾಕೋದಕ್ಕೆ ನಾನು ಏನು ಮಾಡಿದ್ದೀನಿ, ಸಿಂಗಲ್ ವ್ಯಾಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಪಾರಿವಾಳಗಳು. ನನಗೆ ಅವಾಗಿಂದಲೂ ಚಿಕ್ಕ ವಯಸ್ಸಿಂದಲೂ ನನಗೆ ಪಾರಿವಾಳಗಳ ಸಾಕಬೇಕು ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಇವಾಗ ಪಾರಿವಾಳ ಸಾಕಂದ್ಬಿಟ್ಟು ಇಲ್ಲೊಂದು 2 ಗೂಡು ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಫೈಟ್ರ್ ಕೋಳಿಗಳು. ಇವಕ್ಕೆ ಆ್ಯಕ್ಚುಲಿ ಏನು ಮಾಡ್ತೀನಿ ಅಂದರೆ, ಇದಕ್ಕೆ ಫ್ರಂಟಿಗೆ ಮಾತ್ರ ಪ್ಲಾಸ್ಟಿಂಗ್ ಮಾಡಿಸ್ಬಿಡ್ತೀನಿ. ಪ್ಲಾಸ್ಟಿಂಗ್ ಮಾಡಿಬಿಟ್ಟು ನಾನು ಎಲ್ಲ ಫುಲ್ಲು ಟೋಟಲಿ ಕಾಣಿಸೋ ಫ್ರಂಟಿಗೆಲ್ಲ ಪ್ಲಾಸ್ಟಿಂಗ್ ಮಾಡಿಬಿಟ್ಟು, ಇಲ್ಲಿ ಇದೆಯಲ್ಲ ಇದೇ ಮೆಷು, ಸೇಮ್ ಇದೇ ಥರ ಮೆಷ್ನ ಏನು ಮಾಡ್ತೀನಿ, ಕರೆಕ್ಟು ಸೈಜ್ಗೆ ಕಟ್ ಮಾಡಿಬಿಟ್ಟು, ಇಲ್ಲಿ 2 ಚಿಲ್ಕಣಿ ಬರ್ತವೆ, ಚಿಲ್ಕಣಿಗಳನ್ನ ಹಾಕ್ಬಿಟ್ಟು ಡ್ರಿಲ್ ಮಾಡಿಬಿಡೋದು. ಇದಕ್ಕೆ ಏನಕ್ಕೆ, ಫ್ರಂಟಿಗೆ ಎಲ್ಲ ನೀಟಾಗಿ ಪ್ಲಾಸ್ಟಿಂಗ್ ಮಾಡ್ಕೊಂಬಿಟ್ಟು ಲಾಕ್ ಸೆಟ್ಟು, ಮತ್ತು ನಮ್ಮ ಕಡೆ ಎಲ್ಲ ಚಿಲ್ಕಣಿ ಅಂತಾರೆ ಅದನ್ನು. ಆ್ಯಕ್ಚುಲಿ ಅದ್ರ ಹೆಸರು ಬಂದ್ಬಿಟ್ಟು ಇಂಚಸ್ ಅಂದ್ಬಿಟ್ಟು. ಇಂಚಸ್ಗಳು ಬರ್ತವೆ, ಇಲ್ಲೊಂದು ಇಂಚಸ್ ಹಾಕ್ಬಿಟ್ಟು ಇದನ್ನ ಮೆಷ್ನ
ಕರೆಕ್ಟು ಸೈಜ್ಗೆ ನಾವು ಕಟ್ ಮಾಡ್ಕೊಂಬಿಟ್ಟು ಇಲ್ಲಿ ಸ್ಕ್ರೂ ಮಾಡ್ಬಿಡೋದು ಗೋಡೆಗೆ. ಯಾಕಂದರೆ ಇದು ಮಾಡಿರ್ತೀವಲ್ಲ, ಪ್ಲಾಸ್ಟಿಂಗ್ ಮಾಡಿರ್ತೀವಲ್ಲ, ನೀಟಾಗಿ ಹಂಗೆ ಸ್ಕ್ರೂ ಮಾಡಿಬಿಟ್ರೆ ನಾವು, ಸೊ ಇಲ್ಲಿ ಇದು ಡೋರ್ ಆಗುತ್ತೆ. ಇಲ್ಲಿ ಒಂದು ಅದ್ರದ್ದು ಲಾಕ್ ಬರುತ್ತೆ, ಅಲ್ಲಿ ಇಂಚಸ್ ಹಾಕ್ಬಿಟ್ಟು ಇಲ್ಲಿ ಅದ್ರದ್ದೇನೋ ಒಂದು ಲಾಕ್ ಬರುತ್ತೆ, ಅದನ್ನು ನೀಟಾಗಿ ಇದಕ್ಕೆ ವೆಲ್ಡ್ ಮಾಡ್ಕೋಬೇಕು. ನನ್ನ ತಮ್ಮಂಗೆ ವೆಲ್ಡಿಂಗ್ ವರ್ಕ್ ಎಲ್ಲ ಗೊತ್ತಿರೋದೇ. ಇದು ಸೇಮ್ ಇದೇ ಥರ ಮೆಷ್ ಬರುತ್ತಲ್ವ, ಅದೇ ಮೆಷ್ನ ಇಲ್ಲಿ ಇಲ್ಲೊಂದು ಲಾಕ್ ಸೆಟ್ ಹಾಕ್ಕೊಂಡು ಇಲ್ಲಿ ಅದಕ್ಕೇ ಒಂದು ಲಾಕರ್ ಬರುತ್ತೆ. ಸೊ ಲಾಕ್ನ ಅದಕ್ಕೆ ವೆಲ್ಡ್ ಮಾಡ್ಕೊಂಡ್ಬಿಟ್ರೆ ಸೊ ಇದು ಒಂದು ಫುಲ್ ಹಿಂಗೆ ತೆಗೆದು ಓಪನ್ ಆಗೋದು ಬರುತ್ತೆ. ಸೊ ಇದನ್ನು ಮಾಡಿಬಿಟ್ಟು ನೆಕ್ಸ್ಟ್ ನಿಮಗೆ ಅದೊಂದು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಅದಕ್ಕೆ ಎಷ್ಟು ಖರ್ಚು ವೆಚ್ಚ ಬೀಳುತ್ತೋ ಮತ್ತು ತಿರ್ಗಿ ಅದನ್ನು ಯಾವ ಥರ ಮಾಡ್ಕೊಳ್ಳೋದು ಮತ್ತು ಟೋಟಲ್ ಔಟು ಲುಕ್ ಯಾವ ಥರ ಬರುತ್ತೆ ಅಂತ ನಾನು ನಿಮ್ಗೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೋಡಿ ಈಗ ಈ ಥರ ಮಾಡ್ಕೊಂಡಿದ್ದೀವಿ. ಇಲ್ಲಿ ಫೈಟ್ರ್ ಕೋಳಿಗಳು, ಓಕೆನಾ. ಸೊ ಇಲ್ಲಿ ಬಂದ್ಬಿಟ್ಟು ಪಾರಿವಾಳಗಳು, ಇಲ್ಲಿ ಪಾರಿವಾಳಗಳ ಸಾಗೋದಕ್ಕೆ ಮಾಡ್ಕೊಂಡಿರೋದು. ನೆಕ್ಸ್ಟು ಇನ್ನೊಂದು ಬಾಕ್ಸ್ ಮಾಡ್ಕೊಂಡಿದ್ವಿ, ಬನ್ನಿ ಗೈಸ್ ಇದನ್ನು ತೋರಿಸ್ತೀನಿ. ಇದರಲ್ಲಿ ಏನು ಮಾಡ್ಕೊಂಡಿದ್ದೀವಿ ಅಂದರೆ ಕೆಳಗಡೆ ಬಂದ್ಬಿಟ್ಟು ಮೊಲಗಳಿಗೆ, ಅಂದರೆ ಅಲ್ಲಿ ಬರೀ 2 ಇಟ್ಕೆ ಇದೆ. 2 ಇಟ್ಕೆ, ಯಾಕಂದರೆ ಮೊಲಗಳು ಏನು ಹೈಟಿಗೆ ಬರೋಲ್ಲ, ಸೊ ಅದಕ್ಕೇನೆ 2 ಇಟ್ಕೆ ಇದೆ ಮಾತ್ರ ಕೆಳಗಡೆ ಮೊಲಗಳಿಗೆ ಕಟ್ಕೊಂಡಿದ್ದೀವಿ. ಇಲ್ಲಿ ಗಿಳಿಗಳಿಗೆ ಅಂದರೆ ಒಳಗಡೆ ಏನಾದರೂ ಸ್ವಲ್ಪ ಅವು ಆಟ ಆಡೋದಕ್ಕೆ ನೇತಾಕ್ಬಿಟ್ಟು ಒಂದು ಸ್ಟ್ಯಾಂಡ್ ಥರ ಬರುತ್ತೆ, ಇವಾಗೆಲ್ಲ ಡಿಸೈನ್ ಸ್ಟ್ಯಾಂಡ್ಗಳು, ಅವನ್ನೆಲ್ಲ ಇಡೋದು. ಇಲ್ಲಂದ್ರೆ ನೇತಾಕೋದು, ಇಲ್ಲಾಂದರೆ ಮಡಕೆ ಗೂಡು ಬರುತ್ತೆ, ಅದನ್ನು ಮೇಲ್ಗಡೆಗೆ ಒಂದು ಡ್ರಿಲ್ ಮಾಡಿಬಿಟ್ಟು ನೇತಾಕ್ಬಿಟ್ರೆ ಅದು ಒಳಗಡೆ ಇರ್ತವೆ. ಸೊ ಇದಕ್ಕೂ ಸೇಮ್ ಅದೇ ಥರ ಮೆಶ್ ಗೇಟ್ ಮಾಡಿಬಿಡ್ತೀನಿ. ನೆಕ್ಸ್ಟು ಆಫ್ಟರು ಮಳೆಗಿಳೆ ಬಂದರೆ ಮತ್ತು ಬಿಸಿಲು ಜಾಸ್ತಿ ಹೊಡೆದ್ರೆ ಅವಕ್ಕೇನು ಆಗಬಾರ್ದಲ್ವ, ಅದಕ್ಕೆ ಅದನ್ನು ನೆಕ್ಸ್ಟ್ ಒಂದು ಶೀಟ್ ಎಳಿತೀನಿ ಹಿಂಗೆ, ಈ ಕಡೆ ಒಂದು ಆ ಕಡೆ ಒಂದು ಕಮ್ಮಿ ಎತ್ಕೊಂಡ್ಬಿಟ್ಟು. ಸೊ ನೆಕ್ಸ್ಟ್ ಹಿಂಗೆ ಸ್ಲೋಪಾಗಿ ಒಂದು ಶೀಟ್ ಎಳೆದ್ಬಿಡ್ತೀನಿ. ಸೊ ಶೀಟ್ ಎಳ್ದು ಮತ್ತು ತಿರ್ಗಿ ನೆಕ್ಸ್ಟು ಇದನ್ನು ಏನು ಡೋರ್ ಸೆಟ್ ಎಲ್ಲ ಮಾಡಾದ್ಮೇಲೆ ಅದ್ರ ವಿಡಿಯೋ ನಾನು ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮದು ಯಾರಾದರೂ ಫಾರ್ಮ್ ಹೌಸಲ್ಲಿ, ನೀವು ನಿಮ್ಮ ಫಾರ್ಮ್ ಹೌಸ್ಗಳಲ್ಲಿ ಏನಾದ್ರೂ ಈ ಥರ ಗಿಳಿಗಳು ಮತ್ತು ತಿರ್ಗಾ ಮೊಲಗಳು ಏನಾದರೂ ಸಾಕಬೇಕು ಅಂತ ಅಂದ್ಕೊಂಡಿದ್ದೆ, ಸೊ ನೋಡಿ ಈ ಥರ ಮಾಡಿಕೊಂಡ್ರೆ ನಿಮಗೆ 100% ಲೈಫ್ ಜಾಸ್ತಿ. ಇವೆಲ್ಲ ನಾವು ಕಿತ್ತಾಕೋವರೆಗೂ ಏನಾಗಲ್ಲ. ಇವು ಆ್ಯಕ್ಚುಲಿ ಕಬ್ಬಿಣದವು ಅಂದರೆ ತುಕ್ಕಿಡಿತವೆ ಮತ್ತು ಹಾಳಾಯ್ತವೆ, ಸೊ ಆ ಥರ ಎಲ್ಲ ಇಶ್ಯೂಸ್ ಆಗುತ್ತೆ. ಇದು ಕಟ್ಕೊಳ್ಳೋದಕ್ಕೆ ಜಾಸ್ತಿ ಖರ್ಚೇನು ಬೀಳಲ್ಲ ಗೈಸ್. ಇದಕ್ಕೆ ಆ್ಯಕ್ಚುಲಿ ಎಷ್ಟು ಬಿದ್ದಿದೆ ನಮಗೆ ಖರ್ಚು ಬಿದ್ದಿರೋದು, ಒಂದು 15,000 ರೂಪಾಯಿನ ಹಿಡಿಕೆ. ಟೋಟಲ್ ಹಿಡಿಕೆ ಎಲ್ಲ ಒಂದು 200 ಹಿಡಿಕೆ ತರಿಸಿದೆ. 200 ಹಿಡಿಕೆಗೆ ನಮಗೆ 6,000 ಚಿಲ್ಲರೆನೋ ಖರ್ಚು ಬಿದ್ದಿತ್ತು. ಮತ್ತು ತಿರ್ಗಾ ಒಂದು 4 ಮೂಟೆ ಸಿಮೆಂಟು, 360 ರೂಪಾಯಿ 4 ಮೂಟೆ ಸಿಮೆಂಟು. ಮತ್ತು ತಿರ್ಗಾ ಸ್ಲ್ಯಾಬ್ ಬಂದ್ಬಿಟ್ಟು ಎಷ್ಟು ಯೂಸ್ ಮಾಡಿದ್ದೀನಿ ಅಂದರೆ 2, 4, 6, 8, 8, 2, 10, 10, 12, 14, 16, 18, 20 ಸ್ಲ್ಯಾಬು, 250 × 20 ಸ್ಲ್ಯಾಬು. ನಿಮ್ಗೆ ಅದೊಂದು 5,000 ರೂಪಾಯಿ ಒಳಗಡೆ ಬೀಳ್ಬೋದೇನೋ ಮೇ ಬಿ. ಸೊ ಅಷ್ಟೇ, ಒಂದು 15,000 ರಿಂದ 20,000 ರೂಪಾಯಿನಲ್ಲಿ ನೋಡಿ ಇಷ್ಟು ಭದ್ರವಾಗಿರೋ ನಿಮಗೆ ಇದು ನೋಡೋಕ್ಕೂ ಕೂಡ ಲುಕ್ ವೈಸ್ ಚೆನ್ನಾಗಿರ್ತೈತೆ ಇದು. ಸೊ ಈ ಥರ ನೀವು ಗೂಡುಗಳನ್ನ ಕಟ್ಕೋಬೋದು. ಸೊ ಯಾರಾದರೂ ಫಾರ್ಮ್ ಹೌಸ್ ಕೊಟ್ಟವ್ರು ಇದ್ರಿ ಅಂದರೆ ಸೊ ದಯವಿಟ್ಟು ಈ ಥರ ಕಟ್ಕೊಳ್ಳಿ. ನನಗೆ ತುಂಬ ಚಿಕ್ಕ ವಯಸ್ಸಿಂದ ತುಂಬ ಆಸೆ ಗೈಸ್, ನಮಗೆ ಪಾರಿವಾಳ ಸಾಕಬೇಕು, ಗಿಳಿಗಳು ಸಾಕಬೇಕು ಮತ್ತು ಮೊಲಗಳನ್ನ ಸಾಕಬೇಕು ಅಂದ್ಬಿಟ್ಟು ನಮಗೆ ಚಿಕ್ಕ ವಯಸ್ಸಿಂದನೂ ತುಂಬ ಇಷ್ಟ. ಆವಾಗಿಂದ ಸಾಕೋದಕ್ಕೆ ನಮಗೆ ಆಗಿಲ್ಲ ಅನ್ನೋದಕ್ಕಿಂತ ನಮಗೆ ಸಾಕೋದಕ್ಕೆ ನಮಗೆ ಆಗ್ತಿರ್ಲಿಲ್ಲ. ಇಟ್ ಮೀನ್ಸು ನಮಗೆ ಆ ಪರಿಸ್ಥಿತಿ ಇರಲಿಲ್ಲ. ಇವಾಗ ನಾವು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದೀವಿ. ಇವಾಗ ಚಿಕ್ಕ ವಯಸ್ಸಲ್ಲಿ ಏನೇನು ಸಾಕಬೇಕಂತ ಅಂದ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಇವಾಗ ಸಾಕಬೇಕು ಅಂತ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವನ್ನೆಲ್ಲ ತಂದ್ಬಿಟ್ಟಾದ್ಮೇಲೆ ಇದೆಲ್ಲ ಸೆಟಪ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಹಾಕ್ತೀನಿ. ಸಿ ಯು ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.